ಉತ್ತರ ಜಪಾನ್ನಲ್ಲಿ ಇವತ್ತು 7.4ರ ತೀವ್ರತೆಯ ಭೂಕಂಪನ ಸಂಭವಿಸಿದೆ. ಸುಮಾರು 10 ಅಡಿ ಎತ್ತರದ ಅಲೆಗಳು ಸಮುದ್ರದಲ್ಲಿ ಎದ್ದಿದ್ದಾವೆ. ಸುನಾಮಿಯ ಎಚ್ಚರಿಕೆಯನ್ನ ನೀಡಿದೆ JMA. ಭೂಕಂಪದಿಂದಾಗಿ ಟೋಕಿಯೋದ ಬೃಹತ್ ಕಟ್ಟಡಗಳು ಕೂಡ ಅಲುಗಾಡಿದ್ದಾವೆ. ಕೆಲವಕ್ಕೆ ಡ್ಯಾಮೇಜ್ ಆಗಿದೆ. ಉತ್ತರ ಜಪಾನ್ನಲ್ಲಿ 7.4 ತೀವ್ರತೆಯ ಭೂಕಂಪ ಸಂಭವಿಸಿದೆ ಅಂತ ಹೇಳಿ ಜಪಾನ್ನ ಹವಾಮಾನ ಸಂಸ್ಥೆ JMA ಮಾಹಿತಿಯನ್ನ ಕೊಟ್ಟಿದೆ. 7.4ರ ತೀವ್ರತೆಯ ಭೂಕಂಪನ ಜಪಾನ್ಗೆ ಅಪ್ಪಳಿಸಿರುವುದು. ಅದರ ಪರಿಣಾಮ ಕಟ್ಟಡಗಳಿಗೆ ಹಾನಿಯಾಗಿದೆ. ಕಟ್ಟಡಗಳ ಒಳಭಾಗದಲ್ಲಿ ಸಿಕ್ಕಾಕೊಂಡಿದ್ದಂತಹ ಜನ ಆತಂಕಕ್ಕೊಳಗಾಗಿದ್ದಾರೆ. ರಸ್ತೆಗಳು ಬಿರುಕು ಬಿಟ್ಟಿದ್ದಾವೆ. ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಭೂಕಂಪದಿಂದಾಗಿ ಸುಮಾರು 10 ಅಡಿ ಎತ್ತರದ ಸಮುದ್ರದ ಅಲೆಗಳು ಬಂದಪ್ಪಳಿಸಿದ್ದಾವೆ. ಸುನಾಮಿಯ ಎಚ್ಚರಿಕೆಯನ್ನ ಜಪಾನ್ನ ಹವಾಮಾನ ಇಲಾಖೆ ನೀಡಿದೆ ಅನ್ನುವಂಥ ಮಾಹಿತಿ ಇದೆ. ಸರ್ಕಾರದಿಂದ ಬಿಕ್ಕಟ್ಟು ನಿರ್ವಹಣಾ ತಂಡವನ್ನ ಸ್ಥಾಪನೆ ಮಾಡಲಾಗಿದೆ. ಸಾವು ನೋವು ಆಸ್ತಿ ಹಾನಿಯ ಬಗ್ಗೆ ಇನ್ನೂ ಜಪಾನ್ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಎಷ್ಟು ಜನರ ಜೀವಕ್ಕೆ ಹಾನಿಯಾಗಿದೆ ಅನ್ನೋ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಬಟ್ ಹಲವು ಕಟ್ಟಡಗಳಿಗೆ ಡ್ಯಾಮೇಜ್ ಆಗಿರುವ ಬಗ್ಗೆ ಒಂದಿಷ್ಟು ದೃಶ್ಯಗಳು ಲಭ್ಯವಾಗ್ತಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.